ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಎಣಿಕೆ ಕಾರ್ಯ ಭಾರಿ ಚರ್ಚೆಗೆ ಕಾರಣ ಆಗಿದ್ದಂಥದ್ದು. ರಾಜೇಗೌಡ ವರ್ಸಸ್ ಜೀವರಾಜ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಕೊನೆಗೂ 9 ಮತಪತ್ರಗಳಿಗಾಗಿ ಏನು ಹುಡುಕಾಟ ನಡೆದಿತ್ತು, ಕೊನೆಗೂ ಪತ್ತೆಯಾಗಿವೆ ಆ 9 ತಿರಸ್ಕೃತ ಅಂಚೆ ಮತಗಳು. ಮತ ಮರು ಎಣಿಕೆ ಅಗ್ನಿ ಪರೀಕ್ಷೆಯಲ್ಲಿ ರಾಜೇಗೌಡ ಗೆದ್ರ. 279 ತಿರಸ್ಕೃತ ಮತಗಳ ಪೈಕಿ 9 ಮತ ನಾಪತ್ತೆಯಾಗಿತ್ತು. 9 ಮತಪತ್ರಕ್ಕಾಗಿ ಅಧಿಕಾರಿಗಳು ಹುಡುಕಾಡಿದರು. ಕೊನೆಗೂ 9 ತಿರಸ್ಕೃತ ಅಂಚೆ ಮತಗಳು ಪತ್ತೆಯಾಗಿತ್ತು. 279 ತಿರಸ್ಕೃತ ಮತಗಳ ಪೈಕಿ 9 ಮತಗಳೇನು ನಾಪತ್ತೆಯಾಗಿದ್ದು, ಈಗ ಆ 9 ತಿರಸ್ಕೃತ ಅಂಚೆ ಮತಗಳು ಪತ್ತೆ ಆಗಿದೆ. ಮರು ಮತ ಎಣಿಕೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲ್ಲ ಅಂತ ಹೇಳಿ ಜೆಡಿಎಸ್ನ ಪರಾಜಿತ ಅಭ್ಯರ್ಥಿ ಸುಧಾಕರ್ ಶೆಟ್ಟಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮರು ಮತ ಎಣಿಕೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅಂತ ಹೇಳುವ ಮೂಲಕ ರಾಜೇಗೌಡರ ಗೆಲುವಿನ ಸುಳಿವನ್ನ ನೀಡಿದ್ರ ಸುಧಾಕರ್ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಚುನಾವಣೆ ಕಮಿಷನರ್ ಅಂತ ಹೇಳ್ತೀವಿ, ಚುನಾವಣೆ ನಡೆಸುವ ಅಧಿಕಾರಿಗಳಿದೆಯಲ್ಲ, 12 ಓಟು ಕಮ್ಮಿ ಆಗಿದೆ ಅದನ್ನು ಖಂಡಿತ ಅಧಿಕಾರಿಗಳ ನಿರ್ಲಕ್ಷ್ಯತೆ ಅನ್ನೋದಲ್ಲ, ಅದರ ಅಧಿಕಾರಿಗಳ ಲೋಪ ಅಂತ ಹೇಳ್ಬೋದು. ಅದು ಅಧಿಕಾರಿಗಳನ್ನು ಕೊಟ್ಟಿರುವಂಥ ಮಾಹಿತಿಗೂ ಅಲ್ಲಿ 279 ಓಟು ಅಂತ ಹೇಳಿದಾಗ 279 ಓಟ್ ಇರಬೇಕು. 279 ಓಟ್ ಇಲ್ಲ ಅಂದರೆ ಅಧಿಕಾರಿಗಳ ನಿರ್ಲಕ್ಷ್ಯತೆ, ಅಧಿಕಾರಿಗಳ ಲೋಪ ಅಂತ ನಾನಾದರೂ ಹೇಳ್ತೀನಿ. 267 ಇದೆ ಅಲ್ಲಿ, ಅದು ತಪ್ಪೇ ಇದೆ. ಹೈಕೋರ್ಟ್ ಅದನ್ನು ಸೀರಿಯಸ್ ತೊಗೊಳ್ಬೇಕು. ಯಾಕಂದರೆ ಯಾವುದೇ ಚುನಾವಣೆ, ನಾನೊಬ್ಬ ನಿಂತಿರೋನು, ನನಗೆ 12 ಓಟಲ್ಲಿ ಸೋತಿದ್ರೆ ಇವತ್ತು ನನಗೆ ಅದು ನೋವಾಗ್ತಿತ್ತು, ಅಥವಾ 25 ಓಟಲ್ಲಿ ನಿಂತಿದ್ರು ಸೋತಿರೋ ನೋವಾಗ್ತಿತ್ತು. ಅದು ತಪ್ಪಿದೆ. ಮತ್ತು ವ್ಯವಸ್ಥೆ ಒಂದು ಸಾರಿ ಚುನಾವಣೆ ಮುಗಿದುಕೊಳ್ಳಿ ಇವತ್ತಾದರೂ ಅಧಿಕಾರಿಗಳಿಗೆ ಎಚ್ಚರಿಕೆ ಇದೆ. ಚುನಾವಣೆ ಸಂಪೂರ್ಣ ಆಗೋಲ್ಲವರೆಗೆ ಅಲ್ಲಿರುವಂಥ ಎಲ್ಲ ವ್ಯವಸ್ಥೆನೂ ಸರಿಯಾದ ದಿಕ್ಕಿನಲ್ಲಿ ಹೋಗಬೇಕಾಗಿದೆ. ಯಾಕೆಂದರೆ ಕೆಲವಾರು ಬಾಕ್ಸ್ಗಳೇ ಬೀಗ ಇರಲಿಲ್ಲ ಅಂದರೆ ಎಲ್ಲರೂ ಬೆಳಗ್ಗೆ ಒಂಥರ ಪ್ರಕ್ಷುಬ್ಧ ಪರಿಸ್ಥಿತಿ ನಿರ್ಮಾಣ ಆಯಿತು, ಏನೋ ಟ್ಯಾಂಪರಿಂಗ್ ಆಗಿರ್ಬೋದು ಅಂತೇಳಿ. ಅದು ಆಗಲಿಕ್ಕೆ ಕಾರಣ ಅಲ್ಲಿ ಹಲವಾರು ಲೋಪಗಳು. ಯಾಕಂದರೆ ಅಲ್ಲಿ ಇವತ್ತು ಕಾಂಗ್ರೆಸ್ನವರು ಯಾರು ಕಂಪ್ಲೇಂಟ್ ಮಾಡಿದ್ದಾರೋ ಅವರೇ ಅದನ್ನು ಎತ್ತಿ ಇದನ್ನು ಟ್ಯಾಂಪರ್ ಆಗಿದೆ ಅಂತ ಹೇಳಿರೋದು. ಅದರ ಅರ್ಥ ತಪ್ಪು ಅಂತಲೇ ಹೇಳಬೇಕು ನಾವು. ಅದರಿಂದ ಇವತ್ತು ಫಲಿತಾಂಶ ಘೋಷಣೆಗೂ ಮುನ್ನವೇ ಸಂಭ್ರಮಾಚರಣೆ ಜೋರಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಗೆಲುವಿನ ಸಂಭ್ರಮ. ಮತ ಎಣಿಕೆ ಕಾರ್ಯ ನಡೀತಾ ಇರುವಾಗಲೇ ಸೆಲೆಬ್ರೇಷನ್ ಜೋರಾಗಿ ನಡೆದಿದೆ. ಕಾರಣ ಶಾಸಕ ರಾಜೇಗೌಡ ಅವರು ಗೆದ್ದಿದ್ದಾರೆ ಅನ್ನುವಂತಹ ಸುಳಿವು ಈಗ ಇವರಿಗೆ ಸಿಗ್ತಾ ಇದೆ. ಶಾಸಕ ಟಿ.ಡಿ. ರಾಜೇಗೌಡ ಪರ ಅಭಿಮಾನಿಗಳು ಘೋಷಣೆ ಕೂಗಿ ಸಂಭ್ರಮಿಸ್ತಾ ಇದ್ದಾರೆ. IDSG ಕಾಲೇಜಿನಲ್ಲಿ ಮರು ಎಣಿಕೆ ನಡೀತಾ ಇದೆ, ಅಂಚೆ ಮತಗಳ ಎಣಿಕೆ. ಈ ಸಂದರ್ಭದಲ್ಲಿ ರಾಜೇಗೌಡ ಪರ ಅಭಿಮಾನಿಗಳು ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದ್ದಾರೆ. ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಇನ್ನೂ ರಿಸಲ್ಟ್ ಅನೌನ್ಸ್ ಆಗಿಲ್ಲ, ಅದಾಗಲೇ ಸಂಭ್ರಮಾಚರಣೆ ಜೋರಾಗಿದೆ. ನೋಡಿ, ಮತ ಎಣಿಕೆ ಕಾರ್ಯ ನಡೀತಾ ಇರುವಾಗಲೇ ಸೆಲೆಬ್ರೇಷನ್ ಜೋರಾಗಿ ನಡೆದಿದೆ. ಶಾಸಕ ಟಿ.ಡಿ. ರಾಜೇಗೌಡ ಪರ ಅಭಿಮಾನಿಗಳು ಘೋಷಣೆಯನ್ನು ಕೂಗಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಗೆಲುವಿನ ಸಂಭ್ರಮ. ಟಿ.ಡಿ. ರಾಜೇಗೌಡರ ಪರ ಅಭಿಮಾನಿಗಳು ಘೋಷಣೆಯನ್ನು ಕೂಗಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. IDSG ಕಾಲೇಜಿನಲ್ಲಿ ಮರು ಅಂಚೆ ಮತ ಎಣಿಕೆ ಕಾರ್ಯ ನಡೆದಿರೋದು. ಈ ಸಂದರ್ಭದಲ್ಲಿ ಫಲಿತಾಂಶ ಘೋಷಣೆಗೂ ಮುನ್ನವೇ ಸಂಭ್ರಮಾಚರಣೆ ಜೋರಾಗಿದೆ. ಈಗಾಗಲೇ ಹಲವರು ಯಾವುದೇ ರೀತಿಯ ಬದಲಾವಣೆ ಆಗಲ್ಲ, ಮತ್ತೆ ಅವರೇ ಗೆಲ್ತಾರೆ ಅನ್ನುವಂತಹ ಸುಳಿವು ಕೂಡ ಕೊಡ್ತಾ ಇರೋದು. ಮತ ಮರು ಎಣಿಕೆ ಅಗ್ನಿ ಪರೀಕ್ಷೆಯಲ್ಲಿ ರಾಜೇಗೌಡರು ಗೆದ್ರ ಅನ್ನುವಂಥದ್ದನ್ನು ಇದು ಸಾರಿ ಹೇಳ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ಪ್ರತಿನಿಧಿ ಚೇತನ್. ಈಗ ನೇರ ಸಂಪರ್ಕದಲ್ಲಿ ಚೇತನ್, ಏನು ನಡೀತಾ ಇದೆ ಸದ್ಯಕ್ಕೆ? ರಾಜೇಗೌಡರು ಗೆಲ್ಲಬಹುದಾ? ಆ ರೀತಿಯ ಬೆಳವಣಿಗೆಯಲ್ಲಿ ಆಗ್ತಾ ಇದೆಯಾ?
ಶ್ರೀಪಾದ್, ಏನೊಂದು ಬಹುತೇಕವಾಗಿ ಟಿ ರಾಜೇಗೌಡ ಅವರು ಗೆಲ್ತಾರೆ ಅನ್ನುವಂಥದ್ದು ಈಗ ವಿಶ್ವಾಸ ಕಾಂಗ್ರೆಸ್ ಕಾರ್ಯಕರ್ತರು ಇದೆ. ಮತ್ತೆ ಈಗ ನಡೆದಂತ ಏನು ಮತ ಎಣಿಕೆ ಕಾರ್ಯ ಇದೆ ಅದು ಈಗಾಗಲೇ ನಡೀತಾ ಇರುವಂತದ್ದು. ಅಂದ್ರೆ ಏನು 279 ಮತಗಳು ಏನು ತಿರಸ್ಕೃತ ಆಗಿತ್ತು 2023ರಲ್ಲಿ, ಅದು ಈ ಬಾರಿಯೂ ಕೂಡ ತಿರಸ್ಕೃತ ಆಗಿರೋದ್ರಿಂದ 1540 ಮತಗಳ ಮಾತ್ರ ಎಣಿಕೆ ಮಾಡ್ತಾರೆ. ಈ ಹಿಂದೆ 2023ರಲ್ಲೂ ಕೂಡ 1540 ಮತಗಳು ಮಾತ್ರ ಎಣಿಕೆ ಆಗಿತ್ತು. ಹಾಗಾಗಿ ಈ ಒಂದು ಫಲಿತಾಂಶದಲ್ಲಿ ಯಾವುದೇ ವ್ಯತಿರಿಕ್ತ ಬದಲಾವಣೆ ಆಗೋದಿಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಜೆಡಿಎಸ್ ನ ಏನು ಕಳೆದ ಬಾರಿ ಚುನಾವಣೆ ಸ್ಪರ್ಧಿಸಿದ ಜೆಡಿಎಸ್ ನ ಅಭ್ಯರ್ಥಿ ಸುಧಾಕರ್ ಅವರು ಕೂಡ ಹೇಳಿದ್ದಾರೆ. ಅಂದ್ರೆ ವ್ಯತಿರಿಕ್ತವಾಗಿ ಫಲಿತಾಂಶ ಬರೋದಿಲ್ಲ. ಬಹುತೇಕವಾಗಿ ಏನು 201 ಮತಗಳ ಅಂತರದಲ್ಲಿ ಟಿ ರಾಜೇಗೌಡ ಗೆದ್ದಿದ್ರು, ಅದೇ ಫಲಿತಾಂಶ ಬರಬಹುದು ಅನ್ನುವಂತ ನಿರೀಕ್ಷೆ ಇದೆ. ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇದೆ. ಹಾಗಾಗಿ ಈಗ ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕೇವಲ ಆ ಕಾರ್ಯಕರ್ತರು ಬೆಳಗ್ಗೆಯಿಂದಲೂ ಕೂಡ ಜಮಾವಣೆ ಆಗಿದ್ರು. ಆದ್ರೆ ಈಗ ಪಟಾಕಿಯನ್ನ ಸಿಡಿಸುವಂತದ್ದು, ಡೋಲ್ಗಳನ್ನ ಬಾರಿಸಿ ಕುಣಿತವನ್ನ ಮಾಡ್ತಾ ಇರೋದು ಸಂಭ್ರಮಾಚರಣೆ ಮೂಲಕ ಟಿ ರಾಜೇಗೌಡರಿಗೆ ಜೈಕಾರ ಮತ್ತೆ ಶಿವರಾಜ್ ಅವರಿಗೆ ಧಿಕ್ಕಾರವನ್ನ ಹಾಕುವಂತ ಕೆಲಸವನ್ನು ಕೂಡ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇರೋದು. ಇನ್ನೊಂದ್ ಕಡೆ ಏನು 1540 ಮತಗಳ ಎಣಿಕೆ ಕಾರ್ಯ ನಡೀತಾ ಇದೆ. ಅದು ಬಹುತೇಕ ಇನ್ನು 1 ಗಂಟೆಗಳ ಕಾಲ ಈ ಮತ ಎಣಿಕೆ ಕಾರ್ಯ ನಡೀಬಹುದು ಅನ್ನುವಂಥದ್ದು ಅಧಿಕಾರಿಗಳ ಮೂಲಗಳಿಂದ ಈಗ ಸದ್ಯಕ್ಕೆ ಹೇಳ್ತಾ ಇರುವಂಥದ್ದು. ಒಂದು ಕಡೆ ಸಂಭ್ರಮಾಚರಣೆ ಆದ್ರೆ ಮತ್ತೊಂದು ಕಡೆ ಮತ ಎಣಿಕೆ ಕಾರ್ಯ ಕೂಡ ನಡೀತಿದೆ. ಆದ್ರೆ ಏನು ಅಧಿಕೃತವಾಗಿ ಚುನಾವಣಾ ಆಯೋಗ ಏನಿದೆ ಅದು ಫಲಿತಾಂಶಗಳನ್ನ ಇವತ್ತೇ ಪ್ರಕಟ ಮಾಡಬೇಕು ಅಂತ ಹೈಕೋರ್ಟ್ ಸೂಚನೆ ನೀಡಿದೆ. ಆ ಹೈಕೋರ್ಟ್ ಸೂಚನೆ ಅಂತ ಫಲಿತಾಂಶ ಪ್ರಕಟ ಆಗಿಲ್ಲ. ಆದ್ರೆ ಟಿ ರಾಜೇಗೌಡರು ಗೆದ್ದಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರು ಇರುವಂಥದ್ದು. ಹಾಗಾಗಿ ಟಿ ರಾಜೇಗೌಡ ಪರ ಈಗ ಸಂಭ್ರಮಾಚರಣೆ ನಡೀತಾ ಇರುವಂಥದ್ದು. ಅಧಿಕೃತ ಘೋಷಣೆ ಬಹುತೇಕ 6 ಗಂಟೆಯ ನಂತರ ಆಗಬಹುದು ಅನ್ನೋ ನಿರೀಕ್ಷೆ ಕೂಡ ಸದ್ಯಕ್ಕಿರುವಂಥದ್ದು ಶ್ರೀಪಾದ್. ಓಕೆ ಚೇತನ್, ಈಗಾಗಲೇ ಸುಧಾಕರ್ ಶೆಟ್ಟಿ ಅವರು ಕೂಡ ಹೇಳ್ತಾ ಇದ್ದಾರೆ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತ ಹೇಳಿ. ಈ ಕಡೆ ಅಭಿಮಾನಿಗಳು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಹಾಗಿದ್ರೆ ಇವರ ಗೆಲುವು ಬಹುತೇಕ ಫಿಕ್ಸ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೀವರಾಜ್ ಏನಾದರೂ ರಿಯಾಕ್ಟ್ ಮಾಡಿದಾರಾ? ಅವ್ರು ಎಲ್ಲಿದ್ದಾರೆ, ಏನ್ ಕತೆ? ಶ್ರೀಪಾದ್, ಬೆಳಗಿನಿಂದಲೂ ಕೂಡ ಏನೋ ಒಂದು ಮತ ಎಣಿಕೆ ಕೇಂದ್ರದಲ್ಲಿ ಒಬ್ಬ ಪಕ್ಷದ ಪರವಾಗಿ ಓರ್ವರಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗಿದೆ. ಹಾಗಾಗಿ ಬಿಜೆಪಿ ಪರವಾಗಿ ಬೇರೆ ಯಾರನ್ನೂ ಏಜೆಂಟ್ ಅನ್ನ ಕೂರಿಸಿಲ್ಲ. ಏನು ಜೀವರಾಜ್ ಅವರೇ ಕೂಡ ಮತ ಎಣಿಕೆ ಕೇಂದ್ರದಲ್ಲಿರುವಂತರು. ಕಾಂಗ್ರೆಸ್ ನಲ್ಲಿ ಬೆಳಗ್ಗೆ ಕೆಲ ಹೊತ್ತು ಟಿ ರಾಜೇಗೌಡ ಇದ್ರು. ಅದಾದ ನಂತರ ಸುಧೀರ್ ಮುರಳಿ ಏನಿದ್ದಾರೆ ಅವರು ಏಜೆಂಟ್ಸ್ ಆಗಿ ಸದ್ಯಕ್ಕೆ ಇದ್ದಾರೆ. ಟಿ ರಾಜೇಗೌಡರು ಬೆಳಿಗ್ಗೆ 11 ಗಂಟೆಗೆ ಅವರು ಈ IDSC ಕಾಲೇಜಿನ ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಅವರಿಗೆ ಈ ಒಂದು 279 ಮತಗಳು ಅಂದು ತಿರಸ್ಕೃತ ಆಗಿತ್ತು. ಇವತ್ತು ಏನಾದ್ರು ವ್ಯಾಲಿಡ್ ಅನ್ನುವಂಥದ್ದು ಏನಾದ್ರು ಬಂದ್ರೆ ಎಲ್ಲೋ ಕಡೆ ಪರಿಣಾಮ ಬೀಳ್ಬೋದು ಇದರಲ್ಲಿ ಫಲಿತಾಂಶದಲ್ಲಿ ಅನ್ನೋದು ಕೂಡ ಆತಂಕ ಕೂಡ ಇತ್ತು. ಮತ್ತೆ ಬೆಳಗ್ಗೆ ಕೆಲವೊಂದು ಸೀಲ್ ವಿಚಾರವಾಗಿ ಕೂಡ ಟ್ಯಾಂಪರಿಂಗ್ ಆಗಿದೆ ಅನ್ನುವಂಥ ಆರೋಪಗಳು ಕೂಡ ಬಂದಿತ್ತು. ಎಲ್ಲೊಂದ್ ಕಡೆ ಎರಡೂ ಪಕ್ಷದಲ್ಲೂ ಕೂಡ ಗೊಂದಲ ಇತ್ತು. ಅಂದ್ರೆ ಏನು ಸೋಲು ಗೆಲುವು ಆಗಬಹುದು ಅನ್ನೋದು ಗೊಂದಲ ಇತ್ತು. ಆದ್ರೆ ಸದ್ಯಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ಟಿ ರಾಜೇಗೌಡ ಬಹುತೇಕ ಗೆಲುವು ಫಿಕ್ಸ್ ಅನ್ನುವಂಥದ್ದು. ಆ 279 ಮತಗಳೇನಿದೆ ಅದು ತಿರಸ್ಕೃತಗೊಂಡ ನಂತರ ಈಗ ಸದ್ಯಕ್ಕೆ ಎಲ್ಲರಲ್ಲಿರುವಂತ ವಿಶ್ವಾಸ ಕೂಡ ಹೌದು. ಬಹುತೇಕ ಅಧಿಕಾರಿಗಳ ಮೂಲಗಳು ಕೂಡ ಹೇಳ್ತಾ ಇರೋದು ಅದೇ ಫಲಿತಾಂಶ ಬರಬಹುದು ಅನ್ನುವಂಥದ್ದು ಅಧಿಕಾರಿಗಳ ಮೂಲಗಳು ಕೂಡ ಹೇಳ್ತಿದ್ರು. ಆದ್ರೆ ಈಗ ಮತ ಎಣಿಕೆ ಕಾರ್ಯ ಕೂಡ ನಡೀತಂಥದ್ದು. ಜೀವರಾಜ್ ಅವರು ಈಗ ಮತ ಎಣಿಕೆ ಕೇಂದ್ರದಲ್ಲೇ ಇದ್ದು ಪ್ರತಿಯೊಂದನ್ನು ಕೂಡ ಅಂದ್ರೆ ಈ ಹಿಂದೆ ಆಗಿದ್ದಕ್ಕೂ ಅಥವಾ ಏನಾದ್ರು ಬದಲಾವಣೆ ಇದೆ ಅನ್ನೋದು ಕೂಡ ಸದ್ಯಕ್ಕೆ ಅವರು ಈಗ ಮತ ಎಣಿಕೆ ಕೇಂದ್ರದಲ್ಲೇ ನೋಡಿ ಪ್ರತಿ ಮತಪತ್ರಗಳನ್ನು ಕೂಡ ಹೇಳ್ಬೋದು ಶ್ರೀಪಾದ್. ಥ್ಯಾಂಕ್ ಯು ಚೇತನ್ ಮಾಹಿತಿಗಾಗಿ.